ನಮಸ್ಕಾರ ರೀ. ಕುವೆಂಪು ಅವರ ವಿಭೂತಿ ಪೂಜೆ ಕೃತಿಯಿಂದ ಕವಿಯ ದೃಷ್ಟಿಯಲ್ಲಿ ಪ್ರಕೃತಿ ಎಂಬ ಲೇಖನವನ್ನು ಕೇಳಿ. ಕವಿಯ ದೃಷ್ಟಿಗೆ ಪ್ರಕೃತಿ ಹೇಗೆ ಕಾಣುತ್ತದೆ ಎಂಬ ಪ್ರಶ್ನೆಗೆ ಅಂಗವಾಗಿ ಇನ್ನೆರಡು ಪ್ರಶ್ನೆಗಳು ಉದ್ಭವಿಸುತ್ತವೆ. ಅವುಗಳನ್ನು ಪರಿಶೀಲಿಸದೆ ಮುಂದುವರಿದರೆ ತಪ್ಪಾಗುತ್ತದೆ. ಏಕೆಂದರೆ ಕವಿ ಮತ್ತು ಪ್ರಕೃತಿ ಎಂಬ ಪದಗಳು 1, 2, 3, 4 ಎಂಬ ಅಂಕಿಗಳಂತೆ ನಿರ್ವಿಶಿಷ್ಟವೂ ನಿರ್ವಿವಿಧವೂ ನಿರ್ವಿವಾದವೂ ಆಗಿರುವ ಅರ್ಥವನ್ನು ಸೂಚಿಸುವುದಿಲ್ಲ. ಕವಿ ಮತ್ತು ಪ್ರಕೃತಿ ಎಂಬ ಸತ್ಯಗಳು 4x2 = 8 ಎಂಬ ಗಣಿತದ ಸತ್ಯದಂತಲ್ಲ. ಕವಿ ಎಂದೊಡನೆ ಯಾವ ಕವಿ ಎಂಬ ಪ್ರಶ್ನೆ ಏಳುತ್ತದೆ. ಗಣಿತದಲ್ಲಿ 2 ಎಂದೊಡನೆ ಯಾವ 2 ಎಂಬ ಪ್ರಶ್ನೆ ಏಳುವುದಿಲ್ಲ. ಹಾಗೆಯೇ ಪ್ರಕೃತಿ ಎಂದೊಡನೆ ಎಂತಹ ಪ್ರಕೃತಿ, ದೃಕ್ ಪ್ರಕೃತಿಯೋ, ಅಪರಾ ಪ್ರಕೃತಿಯೋ, ಪರಾಪ್ರಕೃತಿಯೋ, ವೈಜ್ಞಾನಿಕನ ಪ್ರಕೃತಿಯೋ, ತತ್ವಶಾಸ್ತ್ರದ ಪ್ರಕೃತಿಯೋ ಎಂದೆಲ್ಲ ಪ್ರಶ್ನೆಗಳು ಸುಳಿಯಬಹುದು. ಕವಿಗಳೆಲ್ಲ ಒಂದೇ ಥರನಲ್ಲ. ಒಬ್ಬೊಬ್ಬ ಕವಿಯೂ ವಿಶಿಷ್ಟ ವ್ಯಕ್ತಿ. ಒಬ್ಬೊಬ್ಬನದು ಸಂಸ್ಕಾರ ಬೇರೆ, ಬದುಕು ಬೇರೆ, ಜೀವಿತೋದ್ದೇಶ ಬೇರೆ, ಸ್ವಭಾವ ಸ್ವಧರ್ಮಗಳು ಬೇರೆ ಬೇರೆ. ಆಶೆ, ರುಚಿ, ಅಭಿರುಚಿ, ವಿದ್ಯೆ, ಸಂಸ್ಕೃತಿ ಎಲ್ಲ ಬೇರೆ ಬೇರೆ. ಊರಿಂದೂರಿಗೆ, ನಾಡಿಂದ ನಾಡಿಗೆ, ದೇಶದಿಂದ ದೇಶಕ್ಕೆ ಈ ವ್ಯಕ್ತಿತ್ವದ ವ್ಯತ್ಯಾಸಗಳು ಹೆಚ್ಚುತ್ತಾ ಹೋಗುತ್ತವೆ. ಅದರಂತೆ ಪ್ರಕೃತಿಯೂ ವ್ಯತ್ಯಸ್ತವಾಗ್ತದೆ. ಮರುಭೂಮಿಗೂ ಮಲೆನಾಡಿಗೂ ಎಷ್ಟು ವ್ಯತ್ಯಾಸ! ಮೈಸೂರಿನ ಚಲುವಿನ ಬೃಂದಾವನಕ್ಕೂ ಅಸ್ಸಾಮಿನ ಭೂಕಂಪದ ಪ್ರದೇಶಕ್ಕೂ ಎಷ್ಟು ವ್ಯತ್ಯಾಸ! ಉತ್ತರ ಧ್ರುವದ ಕಟುಶೈತ್ಯಕ್ಕೂ ಅರೇಬಿಯಾದ ಉಗ್ರೋಷ್ಣಕ್ಕೂ ಎಷ್ಟು ವ್ಯತ್ಯಾಸ! ಪ್ರಕೃತಿ ಒಂದೆಡೆ ರಮಣೀಯವಾದಡೆ ಮತ್ತೊಂದೆಡೆ ರುದ್ರ. ಒಮ್ಮೆ ಇಂದುವದನೆ ಕುಂದರದನೆ ಪ್ರಕೃತಿ ರೂಪಸಿ, ಇನ್ನೊಮ್ಮೆ ರಕ್ತಮುಖಿ ರಕ್ತನಕಿ ಪ್ರಕೃತಿ ರಾಕ್ಷಸಿ. ನೆಮ್ಮದಿಯಾಗಿರುವ ಸುಂದರ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಬಾಳು ಸಾಗಿಸುವ ಕವಿಗೆ ಪ್ರಕೃತಿ ರೂಪಸಿಯಾಗುತ್ತಾಳೆ. ಸರ್ವದಾ ಕ್ಲಿಷ್ಟ ಕ್ಲೇಶ ಕಂಟಕಮಯವಾದ ಕ್ರೂರ ಪ್ರದೇಶದಲ್ಲಿ ದುಡಿದು ಕಡಿದು ಬದುಕುವ ಕವಿಗೆ ಪ್ರಕೃತಿ ರಾಕ್ಷಸಿಯಾಗುತ್ತಾಳೆ. ಹೀಗೆ ಕವಿ ಮತ್ತು ಪ್ರಕೃತಿ ಎಂಬ 2 ಪದಗಳು ಬಹುಮುಖಗಳಿರುವಾಗ ಕವಿಯ ದೃಷ್ಟಿಯಲ್ಲಿ ಪ್ರಕೃತಿ ಹೇಗೆ ಕಾಣುತ್ತದೆ ಎಂಬ ಪ್ರಶ್ನೆಗೆ ಕೊಡುವ ಉತ್ತರಕ್ಕೂ ಬಹುಮುಖಗಳಿರಲೇಬೇಕಾಗುತ್ತದೆ. ಆದರೆ ಎಲ್ಲ ಮುಖಗಳನ್ನು ಎಲ್ಲ ಮುಖಗಳಿಂದಲೂ ಪರಿಶೀಲಿಸುವುದು ಇಲ್ಲಿ ಸಾಧ್ಯವಿಲ್ಲ. ಆದ್ದರಿಂದ ಕವಿ ಮತ್ತು ಪ್ರಕೃತಿ ಎಂಬ ಪದಗಳಿರುವ ಒಂದು ಸರ್ವಸಾಧಾರಣವೂ ಸರ್ವಸಂಪೂರ್ಣವೂ ಆದ ಅರ್ಥವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉತ್ತರದ ವ್ಯಾಪ್ತಿಯನ್ನಾಗಲಿ ಮಿತಿಯನ್ನಾಗಲಿ ಮರೆಯದೆ ಮುಂದುವರಿಯುತ್ತೇನೆ. ಕವಿ ಎಂದರೆ ಯಾರು, ಪ್ರಕೃತಿ ಅಂದರೆ ಏನು ಎಂಬ ವಿಚಾರ ಇಲ್ಲಿಗೆ ಎಷ್ಟೇ ಪ್ರಕೃತವಾದರೂ ನಾವು ಅದರ ಜಿಜ್ಞಾಸೆಯ ಗೋಜಿಗೆ ಹೋಗುವುದಿಲ್ಲ. ಕವಿ ಎಂಬ ಪದ ಪದ್ಯ ಹೆಣೆಯುವವನು ಎಂಬರ್ಥದಿಂದ ಹಿಡಿದು ದೃಷ್ಟಾರನಾದ ರಸಋಷಿ ಎಂಬರ್ಥದವರೆಗೂ ವ್ಯಾಪ್ತಿ ಇದೆ. ಪ್ರಕೃತಿ ಎಂಬ ಪದದಲ್ಲಿ ನಮ್ಮ ಸುತ್ತಮುತ್ತ ಇರುವ ಮತ್ತು ತನಗೆ ತಾನೇ ಆಗಿರುವ ಎಲ್ಲ ವಸ್ತು ಸಮೂಹಗಳೂ ಸೇರುತ್ತವೆ. ಆದರೆ ಬಳಕೆಯಲ್ಲಿ ಮಾತಿಗೆ ವಿಶೇಷವಾಗಿ ಇಂದ್ರಿಯ ಗೋಚರವಾದ ಸುಂದರ ನಿಸರ್ಗ ಎಂಬರ್ಥವಿರುತ್ತದೆ. ಅಂದರೆ ಕಾಡು, ಬೆಟ್ಟ, ಹೊಳೆ, ಕೆರೆ, ಗದ್ದೆ, ಹೊಲ, ಬಯಲು, ಮಲೆ, ಬಾನು, ಬೆಳಗು, ಬೈಗು, ಇರುಳು, ಚುಕ್ಕಿ, ಹಕ್ಕಿ, ಮಿಗ, ಮುಗಿಲು, ಕಡಲು, ನೇಸರ, ತಿಂಗಳು, ಮಳೆ, ಗುಡುಗು, ಮಿಂಚು, ಗಾಳಿ, ಬಿಸಿಲು, ತಳಿರು, ಹೂವು ಇತ್ಯಾದಿ ಇತ್ಯಾದಿ. ಇದನ್ನೆಲ್ಲ ಗಮನಿಸಿದ ಮೇಲೆ ನಮ್ಮ ಪ್ರಶ್ನೆ ಈ ರೂಪ ತಾಳ್ತದೆ. ರಸಋಷಿಯಾದ ಕವಿಯ ಪೂರ್ಣ ದೃಷ್ಟಿಗೆ ಗೋಚರವಾಗುವ ಪ್ರಕೃತಿ ದರ್ಶನದ ಸ್ವರೂಪ ಏನು? ಪ್ರಕೃತಿ ವಿಷಯವಾದ ಕವಿಯ ದೃಷ್ಟಿ ಪೂರ್ಣ ದೃಷ್ಟಿಯಾಗಿ ಅದು ದರ್ಶನ ಎಂಬ ಹೆಸರಿಗೆ ಅರ್ಹವಾಗಬೇಕಾದರೆ ಕಾಲವೂ ಬೇಕು, ಸಾಧನೆಯೂ ಬೇಕು. ಅರಿತು ಮಾಡಲಿ ಅರಿಯದೇ ಮಾಡಲಿ ಆ ಸಾಧನೆ ತಪಸ್ಸೆಯ ರೂಪವನ್ನು ತಾಳಿಯೇ ತಾಳುತ್ತದೆ. ಅಂತಹ ಸಹಜ ಯೋಗ ಸಾಧನೆಯಿಂದ ಕವಿ ದೃಷ್ಟಾರನಾದ ರಸಋಷಿಯಾಗಿ ಪೂರ್ಣ ದೃಷ್ಟಿಯ ದರ್ಶನಕ್ಕೆ ಏರುತ್ತಾನೆ. ಬಾಲ್ಯದ ಬಹಿರ್ಮುಖವಾದ ಪ್ರಜ್ಞೆಗೆ ಪ್ರಕೃತಿ ಒಮ್ಮೆ ಆಡುಂಬೋಲವಾಗಿಯೂ, ಒಮ್ಮೆ ಆಟದ ವಸ್ತುವಿನಂತೆಯೂ, ಒಮ್ಮೆ ಜೊತೆ ಆಡುವ ಆಟಗಾರನಂತೆಯೂ ಗೋಚರವಾಗುತ್ತದೆ. ಮಳೆ, ಗಾಳಿ, ಮಿಂಚು ಇಂತಹ ಪ್ರಕೃತಿ ವ್ಯಾಪಾರಗಳು ಬೆದರಿಕೆಗೂ ಬೆಕ್ಕಸಕ್ಕೂ ಕಾರಣವಾದರೆ, ಹಸಿರು, ಹಕ್ಕಿ, ಹೂವು ಮೊದಲಾದ ಅದರ ಆಶ್ಚರ್ಯಗಳು ಆನಂದಗಳಿಗೆ ಕಾರಣವಾಗುತ್ತವೆ. ಆಗ ಮರ ಹಣ್ಣು ಕೊಡುವ ಇಷ್ಟ ದೇವತೆಯಾದರೆ, ಗಾಳಿ ಹಣ್ಣು ಉದುರಿಸುವ ಗಗನದ ಗೆಳೆಯನಾಗುತ್ತಾನೆ. ಆಗ ಆಕಾಶ ಆಶ್ಚರ್ಯದ ವಿಷಯವಾಗಿ ಕಂಡರೂ ಅದು ಹುಡುಗನಿಗೆ ಬಹಳ ಸಮೀಪದ ವಸ್ತು.
ಮನೆಯ ಮುಂದೆ ಗೋಡೆ ಕಟ್ಟಿ ಹಬ್ಬಿರುವ ಮಲೆಯ ತಲೆಯ ಮೇಲೆ ಒಂದು ಏಣಿ ಹಾಕಿದರೆ ಸರಿ ಆಕಾಶಕ್ಕೆ ತಲುಪುತ್ತೇವೆ. ಆಗ ಪ್ರಕೃತಿ ಸಮಸ್ತವೂ ಪ್ರಜ್ಞಾಪೂರ್ವಕವಾದಂತೆ ತೋರುತ್ತದೆ. ಮಗುವಿಗೆ ತನ್ನ ವ್ಯಾಪಾರಕ್ಕೂ ಪ್ರಕೃತಿ ವ್ಯಾಪಾರಕ್ಕೂ ಪ್ರಭೇದ ಕಾಣುವುದಿಲ್ಲ. ಸೃಷ್ಟಿಯ ಎಂದರೆ ಜಡಜೀವ ಮನಸ್ಸು ಎಲ್ಲ ಸೇರಿ ಸೃಷ್ಟಿಯ ಸರ್ವ ವ್ಯಾಪಾರಗಳು ಚಿಚ್ಛಕ್ತಿಯ ಪ್ರಕಾಶನದ ಭಿನ್ನ ಭಿನ್ನ ಪ್ರಕಾರಗಳು ಎಂಬ ತುತ್ತ ತುದಿಯ ಪೂರ್ಣ ದೃಷ್ಟಿಯ ಸಾಕ್ಷಾತ್ಕಾರ ಪ್ರಜ್ಞೆ ಇನ್ನೂ ಜ್ಞಾನವಲ್ಲದ ಯಾವುದೋ ಒಂದು ರೀತಿಯಲ್ಲಿ ಮಗುತನಕ್ಕೆ ಸಹಜವಾಗಿರುವಂತೆ ತೋರುತ್ತದೆ. ಮಗುವಿನ ಚೇತನ ಅರ್ಧಚಂದ್ರನನ್ನ ಕಂಡು ದೇವರ ಪೆಪ್ಪರ ಮೆಂಟೆ ನಮ್ಮ ಗಗನದೊಳೆಲೆಯುವ ಚಂದಿರನು ಎನ್ನುತ್ತದೆ. ಬೈಗಿನ ನೇಸರನನ್ನ ಕಂಡು ಸಂಜೆಯ ರಂಜಿಪ ಸೂರ್ಯನ ತರುವೆನು ಕೈಬಿಡು ಹೋಗುವೆ ನಾನಮ್ಮ ಎಂದು ಸಾಹಸಿಯಾಗುತ್ತದೆ. ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ ಎಂದು ಕುಣಿಯುತ್ತದೆ. ಆಗಸದಲ್ಲಿ ತೇಲಾಡುವ ಬೆಳ್ಮುಗಿಲು ಬಾನೊಳು ಹರಡಿಹ ಬೆಳ್ಳನೆ ಲಾಲಿ ಕುಲಾಲಿ ಮಿಠಾಯಿಯೋ ನೀಲಿಯ ನೀರೊಳು ಬಾನಂ ಮಿಟ್ಟಿಹ ಬೆಣ್ಣೆಯ ಮುದ್ದೆಗಳೋ ಆಗುತ್ತವೆ. ಚಂದ್ರೋದಯವಾದರೆ ತಿಂಗಳ್ ಮಾವ ಬರ್ತಿದ್ದಾನೆ ನೋಡಮ್ಮ ಎನ್ನುತ್ತದೆ. ಚಂದ್ರ ಸೂರ್ಯರು ಕೂಡಿ ಮೂಡಿ ಮುಳುಗುವುದು ಮಗುವಿಗಾಗಿ, ಮಗುವಿನ ಸಂತೋಷಕ್ಕಾಗಿ, ಅದರ ಜೊತೆಗಾರಿಕೆಗಾಗಿ. ಎಲ್ಲಿಗೆ ನಾ ಹೋದರಲ್ಲಿಗೆ ಬರುವನು ಅಮ್ಮ ಚಂದಿರ ನನ್ನವನು ಎಂಬ ಸತ್ಯದಲ್ಲಿ ಮಗುವಿಗಿನಿತೂ ಅವಿಶ್ವಾಸವಿಲ್ಲ. ಬಾಲ್ಯದ ಅಂತಹ ಸ್ವರ್ಗೀಯವಾದ ಅನುಭವವನ್ನು ಸ್ಮರಿಸಿಕೊಂಡೇ ಪ್ರಕೃತಿ ಉಪಾಸಕನೆಂದು ಪ್ರಸಿದ್ಧನಾಗಿರುವ ಇಂಗ್ಲಿಷ್ ಕವಿ ಹೀಗೆ ಹಾಡಿದ್ದಾನೆ. There was a time when meadow grew and stream, the earth and every common sight to me did seem, apparelled in celestial light, the glory and freshness of dream. ಬೆಳೆಯುವ ಹುಡುಗನ ಎಳೆಯ ಪ್ರಜ್ಞೆ ವಿಕಾಸವಾದ ಹಾಗೆಲ್ಲ ಕ್ರಮೇಣ ಪ್ರಕೃತಿ ಅದರ ಮೊದಲಿನ ಅಪ್ರಥಕ್ ಭಾವದಿಂದ ದೂರ ದೂರವಾಗಿ ಬಾಲಕನ ಕ್ರೀಡಾದಿ ಕರ್ಮಗಳಿಗೆ ರಂಗಭೂಮಿಯಾಗಿ ಪರಿಣಮಿಸುತ್ತದೆ. ಪ್ರಪಂಚದ ಭೌತ ಸ್ವರೂಪವೂ ಮನಸ್ಸಿನ ಮೇಲೆ ತನ್ನ ಅಧಿಕಾರವನ್ನು ಹೆಚ್ಚು ಹೆಚ್ಚಾಗಿ ಸ್ಥಾಪಿಸುತ್ತಾ ಹೋಗುತ್ತದೆ. ಎಲ್ಲವೂ ತನಗಾಗಿ, ತನ್ನ ಸಂತೋಷಕ್ಕಾಗಿ, ತನ್ನ ಅನುಕೂಲಕ್ಕಾಗಿ ಎಂಬುವ ಭಾವಕ್ಕೆ ಧಕ್ಕೆ ತಗಲುತ್ತಾ ಹೋದಂತೆ ನಮ್ಮ ಪ್ರತ್ಯೇಕತೆಯು, ವಿಶಿಷ್ಟತೆಯು, ಅಹಂಕಾರವೂ ಬಲಿಯುತ್ತದೆ. ಅಮ್ಮ ಅಮ್ಮ ತಿಂಡಿ ಕೊಡು ಎಂದು ಗೋಗರೆದಾಗ ತಾಯಿ ತಿಂಡಿ ಕೊಡುವಂತೆ ಮರವೇ ಹಣ್ಣು ಕೊಡು ಎಂದಾಗ ಮರ ಹಣ್ಣು ಕೊಡುವುದಿಲ್ಲ ಎಂಬುದು ಗೊತ್ತಾಗುತ್ತದೆ. ಹಣ್ಣು ಬೇಕಾದರೆ ಮರ ಹತ್ತಿ ಕೀಳಬೇಕು, ಇಲ್ಲವೇ ಬಡಿಗೆ ಎಸೆದು ಉದುರಿಸಬೇಕು ಎಂಬ ಪೌರುಷ ಬುದ್ಧಿಯೂ ಉದ್ಯೋಗಶೀಲತೆಯೂ ಮೂಡುತ್ತದೆ. ಭೂಮಿಯ ಮೇಲೆ ನಡೆದಂತೆ ನಡೆಯುತ್ತೇವೆ ಎಂದು ನೀರಿಗೆ ಕಾಲಿಟ್ಟಾಗ ಹಳ್ಳಕ್ಕೆ ಬಿದ್ದು ಮೈ ಒದ್ದೆ ಮಾಡಿಕೊಂಡ ಮೇಲೆ ನೀರಿನ ನಿರ್ದಾಕ್ಷಿಣ್ಯ ಮನಸ್ಸಿನ ಗೋಚರವಾಗುತ್ತದೆ. ನೀರನ್ನು ಗೆಲ್ಲುವುದಕ್ಕಾಗಿ ಈಜು ಕಲಿಯುತ್ತಾನೆ. ಹೀಗೆ ಪ್ರಕೃತಿ ನಿರ್ದಾಕ್ಷಿಣ್ಯತೆಯೂ ನಿಷ್ಠೂರತೆಯೂ ಮತ್ತೆ ಮತ್ತೆ ಮನಸ್ಸಿಗೆ ತಗುಲಿ ಹುಡುಗನ ಬುದ್ಧಿಯನ್ನು ಅದರ ನಿಯತಿ ಮತ್ತು ನಿಯಮ ನಿಷ್ಠೆಯ ಕಡೆಗೆ ಕೊಂಡೊಯ್ಯುತ್ತದೆ. ಜೊತೆಗೆ ಹಿರಿಯರ ಮಾತುಕತೆ, ನಡೆನುಡಿಗಳಿಂದಲೂ, ವಿದ್ಯಾಭ್ಯಾಸಕ್ಕಾಗಿ ಓದುವ ಪಠ್ಯ ಪುಸ್ತಕಾದಿ ಪ್ರಥಮ ಪಾಠಗಳಿಂದಲೂ, ಪೂರ್ವ ಕವಿಗಳ ಕವನ ಕೃತಿಗಳಿಂದಲೂ ಮತ್ತು ಇತರ ಕಲಾನುಭವಗಳಿಂದಲೂ ಪ್ರಕೃತಿ ವಿಷಯವಾದ ಸ್ಥೂಲಾಭಿಪ್ರಾಯಗಳು ರೂಪುಗೊಳ್ಳುತ್ತಾ ಹೋಗುತ್ತವೆ. ಪ್ರಕೃತಿ ಕವಿಪ್ರಜ್ಞೆಯನ್ನು ಮೊದಲು ಆಕರ್ಷಿಸುವುದು ತನ್ನ ವೈಭವಯುಕ್ತವೂ ವೈವಿಧ್ಯಪೂರ್ಣವೂ ಆಗಿರುವ ಸೌಂದರ್ಯದಿಂದ. ಆಕೆಯ ನಾನಾ ಭಂಗಿಯ ವರ್ಣಮಯ ನರ್ತನ ಅವನ ಚೇತನವನ್ನು ಸೆಳೆಯುತ್ತದೆ. ಆ ಭಾವೋಜ್ವಲ ಆಕರ್ಷಣೆಯ ಸ್ವರೂಪವಾಗಲಿ, ಉದ್ದೇಶವಾಗಲಿ, ಪ್ರಯೋಜನವಾಗಲಿ ಅವನ ಮತಿಗೆ ಆಗ ಗೋಚರಿಸದಿರಬಹುದು. ಆದರೂ ಆ ರಸಾಕರ್ಷಣೆಗೆ ಸಿಲುಕಿ ಅವಕಾಶವಾಗಿ ಎಂಬಂತೆ, ಅನಿವಾರ್ಯವಾಗಿ ಎಂಬಂತೆ ಆ ಸ್ವಾದನಾ ಮಧುಸೂತ್ರದಲ್ಲಿ ತೇಲುತ್ತಾನೆ. ಆ ತಾವರೆಯ ತೇರನ್ನ ಏರುತ್ತಾನೆ. ಆ ಕಮಲಯಾನದ ಕಲಾವಿಮಾನದಲ್ಲಿ ಅನಂತ ಯಾತ್ರಿಯಾಗುತ್ತಾನೆ. ನೀನಂದು ಕನಕ ರಥವನು ತಂದು ಬಾ ಎಂದು ಕರೆದಂದು ನಾನು ಧೂಳಾಡುತ್ತಿದ್ದೆ. ಹೊಂಬಿಸಲು ಹೊಮ್ಮಿತ್ತು ಖಗಗಾನ ಚಿಮ್ಮಿತ್ತು, ಕಣ್ಣೆರಡು ಕೊಂಡಿತ್ತು ಜಗದ ನಿದ್ದೆ. ತೇರಿನ ಬಣ್ಣವನು ಕಂಡೆ ಮೊದಲು ಮರುಳಾದೆ,
ಹುಡುಗಾಟ ಎಂದಂದುಕೊಂಡೆ ಅದನೇರಿ ಹೋದೆ. ಎಲ್ಲಿಗೊಯ್ಯುವೆ ಎಂದು ನಾ ಕೇಳಲಿಲ್ಲಂದು, ಕೇಳಿದರೆ ನೀನು ನುಡಿಯದಿಹೆ ಇಂದು. ಬರಿದೆ ಬೆರಳೆತ್ತಿ ತೋರುವೆ, ಮುಂದೆ ನೋಡಿದರೆ ಹಬ್ಬಿಹುದು ನೀಲಿಮೆಯ ಶೂನ್ಯ ಸಿಂಧು. ಕ್ರಮೇಣ ಬಹಿರ್ಮುಖವಾದ ಬಹಿರಂಗ ಸೌಂದರ್ಯದ ಮೋಹಾಕರ್ಷಣೆಯ ಅಂತರ್ಮುಖವಾದ ಅಂತರಂಗ ಸೌಂದರ್ಯದ ಕಡೆಗೂ ತಿರುಗಿ ಉಪಾಸನಾ ರೂಪವನ್ನು ತಾಳುತ್ತದೆ. ಪ್ರಕೃತಿಯ ಅದ್ಭುತ ಶಕ್ತಿ, ಅತ್ಯದ್ಭುತ ರಚನಾ ಕೌಶಲ್ಯ, ಅನಿರ್ವಚನೀಯವಾದ ಮಹೋದ್ದೇಶ, ಅಚಿಂತ್ಯವಾದ ಪರಮ ಪುರುಷಾರ್ಥ ಇತ್ಯಾದಿಗಳ ಮನನದಿಂದ ಧ್ಯಾನ ಗೋಚರವಾಗುವ ಆಕೆಯ ರೂಪ, ಆಕೆಯ ಸ್ವರೂಪ ಸತ್ಯವನ್ನೇ ಪರಿವರ್ತನಗೊಳಿಸುತ್ತದೆ. ಹೊರಗೆ ಮೈಣ್ಮಯಿಯಾಗಿ ತೋರುವವಳು, ವೈಜ್ಞಾನಿಕವಾದ ನೋಟಕ್ಕೆ ನಿಯಮಮಯಿಯಾಗಿ ತೋರುವವಳು, ವೇದಾಂತಿಯ ದೃಷ್ಟಿಗೆ ಚಿನ್ಮಯಿ ಶಕ್ತಿಯಾಗಿ ತೋರುವವಳು, ಕವಿ ಪ್ರಜ್ಞೆಗೆ ಆ ಸತ್ಯಮುಖಗಳಲ್ಲಿ ಯಾವುದನ್ನೂ ಅಲ್ಲಗಳೆಯದ ಮತ್ತು ಆ ಎಲ್ಲ ಸತ್ಯಮುಖಗಳನ್ನು ಒಳಕೊಳ್ಳುವ ಬ್ರಹ್ಮಮಯಿಯಾಗಿ ಆನಂದಮಯಿಯಾಗಿ ಗೋಚರಿಸುತ್ತಾಳೆ. ಮೊದಮೊದಲು ಬಾಳುವೆಯ ಹಿನ್ನೆಲವಾಗಿ ಬರುತ್ತಾ ಕಾವ್ಯ ಕಲಾಕ್ಷೇತ್ರದ ಹಿನ್ನೆಲೆಯಾಗಿ, ಮತ್ತೆ ಮುಂಬರಿದು ಕಾವ್ಯ ರಮಣೀಯತೆಯನ್ನು ಹೆಚ್ಚಿಸುವ ಅಲಂಕಾರ ಸಾಧನಗಳನ್ನು ಸಮೃದ್ಧಿಯಾಗಿ ಒದಗಿಸುವ ಸೊಬಗಿನ ಗಣಿಯಾಗಿ, ಅದಕ್ಕೂ ಮುಂದೆ ಹೋಗಿ ಸೂಕ್ಷ್ಮತರವಾದ ಧ್ವನಿಗೂ ಆಧ್ಯಾತ್ಮಿಕವಾದ ದರ್ಶನಕ್ಕೂ ಪ್ರತಿಮಾ ರೂಪಣಿಯಾಗುತ್ತಾಳೆ. ಅಂತಹ ಕವಿ ಪ್ರಜ್ಞೆಗೆ ಪ್ರಕೃತಿಯ ಆರಾಧನೆಯ ಪರಮಾನುರಾಧನೆಯಾಗುತ್ತಾಳೆ. ಪ್ರಕೃತಿಯೋಲ್ಮೆಯ ಮುಕ್ತಿಯ ಆನಂದದ ಸಾಧನೆಯಾಗುತ್ತದೆ. ಪ್ರಕೃತಿಯನ್ನು ಬ್ರಹ್ಮಮಯಿ ಎಂದರಿತು ಒಲಿದವರಿಗೆ, ಮೇಣು ಆನಂದಮಯಿ ಎಂದೊಲಿದು ಅರಿತವರಿಗೆ ದುಗುಡವೆತ್ತಣದೋ ಎಂಬ ಒಂದು ಶ್ರದ್ಧೆ, ಧೈರ್ಯ, ಶಾಂತಿ ಹೃದಯವನ್ನು ತುಂಬುತ್ತದೆ. ಅಂತಹ ರಸದೃಷ್ಟಿಗೆ ಸ್ಥೂಲವಾದುದು, ಜಡವಾದುದು ಸಚ್ಚಿದಾನಂದವಾಗಿ ತೋರತೊಡಗುತ್ತದೆ. ಈ ಬಿಳಿಮಳಲ ರಾಶಿವನ ಪರ್ಣವ ರಾಶಿ ವರ್ತಿಸುತ್ತ ಪ್ರವಹಿಸುತ್ತ ನೀಲಾಭ ಜಲರಾಶಿ, ನೀಲ ನೀರವ ಶಕುನದಂತಿರುವ ಆಕಾಶ, ಎಲ್ಲವೂ ನನ್ನ ದೃಷ್ಟಿಗೆ ಆತ್ಮದ ಆವೇಶ ಭಾವಗಳು, ಜಡವಲ್ಲ, ಸ್ಥೂಲ ವಸ್ತುಗಳಲ್ಲ, ಮೃತ ನಿಸರ್ಗದ ಚೇತನ ವಿಹಿತಶಃವಲ್ಲ. ಈಶ್ವರ ಶರೀರದಲ್ಲಿ ಚಿನ್ಮಯಿ ಮಹಾಂಗಗಳು, ಬ್ರಹ್ಮಧಾಮ ಚಿತ್ತ ಶರಧಿಯ ತರಂಗಗಳು, ಚಿಂತೆಗಳು ನನ್ನ ಮನದಲ್ಲಿ, ನನ್ನ ನಾಡಿಯಲ್ಲಿ ರಕ್ತಬಿಂದುಗಳು, ನಾನುಸಿರೆಳೆಯಲಿ ಮೊಡದಲ್ಲಿ ವಿಶ್ವಾಸವಾಡುವುದು ಎಂಬ ತಾಧ್ಯಾತ್ಮ ಅನುಭವ ಉಂಟಾಗುತ್ತದೆ. ಅಂತಹ ರಸಸ್ಥಿತಿಗೆ ಎಲ್ಲೆಲ್ಲಿಯೂ ಚೈತನ್ಯವೇ ಗೋಚರವಾಗುತ್ತದೆ. ಹನಿಯನ್ನು ನಾನನುಭವಿಸುವ ಪ್ರೀತಿ, ಆ ಹನಿ ನನ್ನನ್ನು ರಮಿಸುವ ರೀತಿ, ನನ್ನಡಿ ಸೋಂಕಿಯ ಈ ಹುಲ್ಲು ಇನಿಯನ ತುಟಿ ಸೋಂಕನೆ ಸವಿಯುತ್ತಿದೆ, ಪ್ರೀತಿಯ ಮುತ್ತಿಗೆ ಹಾತೊರೆಯುತ್ತಿದೆ, ಚೇತನ ಮೂರ್ತಿಯು ಆ ಕಲ್ಲು, ತೆಗೆ ಜಡವೆಂಬುದು ಬರಿ ಸುಳ್ಳು. ರಸಋಷಿಯಾದ ಕವಿಯ ಪೂರ್ಣ ದೃಷ್ಟಿಗೆ ಪ್ರಕೃತಿ ಪರಮಾತ್ಮನ ಚಿನ್ಮಯ ದಿವ್ಯ ಶರೀರವಾಗಿ ತೋರುತ್ತದೆ. ಇಂದ್ರಿಯ ವ್ಯಾಪಾರಗಳೆಲ್ಲ ಪೂಜೆಯಾಗಿ ಪರಿಣಮಿಸುತ್ತವೆ. ಸುಂದರ ಮಹೇಶ್ವರನ ರಸಮಯ ಶರೀರವಿದು, ವಿಶ್ವರೂಪ ಇದು ನಮಗೆ ತೋರುತ್ತಿದೆ. ಜೀವನಂ ಕ್ಷಣ ಕ್ಷಣಕ್ಕೆ ಮುಟ್ಟುತ್ತಿಹುದಾತನಂ, ಘ್ರಾಣದಲ್ಲಿ, ಸ್ಪರ್ಶದಲ್ಲಿ, ರುಚಿಯಲ್ಲಿ, ಶ್ರೋತ್ರ ದೃಷ್ಟಿಗಳಲ್ಲಿ ಎದೆ ತುಂಬಿ ಬಾಳುವುದೇ ಪೂರ್ಣ ಪ್ರಾಣ ಕರ್ಪೂರಮಂ, ಪುತ್ತಿಸೆತ್ತುವೆ ಮಂಗಳಾರುತಿ. ದೃಷ್ಟಾರನಾದ ಕವಿಯ ಪೂರ್ಣ ದೃಷ್ಟಿಗೆ ಪ್ರಕೃತಿ ಮೃತ್ಯುಗೋಚರವಾದ ಜಗತ್ಪಷ್ಟದಿಂದಲೇ ಪೂರೈಸುವುದಿಲ್ಲ. ಅವಳು ಊರ್ವರೆಯೂ ಹೌದು, ವಿಶ್ವಂಭರೆಯೂ ಹೌದು, ಅಂತರ್ಯಾಮಿಯೂ ಹೌದು, ಅತೀತೆಯೂ ಹೌದು. ಅವಳು ಸೃಷ್ಟಿರತಿ, ಕಲಾಸುಂದರಿ, ಜಗದ್ಧಾತ್ರಿ, ಜಗಜ್ಜನನಿ, ಮಹಾಮಾಯೆ, ಆದಿಶಕ್ತಿ. ಸೃಷ್ಟಿಯೆಲ್ಲ ಅವಳ ಲೀಲಾ ವ್ಯಕ್ತಿ. ಜನನ ಮರಣ ಕಾಲ ದೇಶಗಳು ಅವಳ ನರ್ತನದ ಚರಣನ್ಯಾಸಗಳು. ಮೊದಲ ಬಯಕೆ ಸಿಡಿದ ಕಿಡಿ, ಮೊದಲ ಗಾನ ಒಗೆದ ನುಡಿ, ನೀನೆ ಕಡಲು ನೀನೆ ತಡಿ ಹೇ ವಿಶ್ವದೇಹಿನಿ. ಸೂರ್ಯ ಚಂದ್ರ ಹೃದಯದಲ್ಲಿ, ಪೂರ್ವ ದಿಶಾ ಹೃದಯದಲ್ಲಿ, ಸ್ವರ್ಣ ಸ್ವಪ್ನ ರಂಗಿನಿ, ವರ್ಣ ಜಲದಿ ಮಥನದಿ, ಬಣ್ಣ ಬಳಿವೆ ಜತನದಿ, ಓ ಭಾವನಾಂಗಿನಿ. ಚರಾಚರಗಳಂತರದಿ ಉರಿಯುತ್ತಿಹೆ ನಿರಂತರದಿ, ಹೇ ಪ್ರೇಮೋನ್ಮಾದಿನಿ. ನಿನ್ನ ಮೋಹ ಶಕ್ತಿಯಿಂ ಬದುಕಿದೆ ಸೆರೆ ಮುಕ್ತಿಯುಂ, ಓ ಬಂಧನ ಮೋಧಿನಿ. ಶತಸಹಸ್ರ ನಿಯತಿ ಲೋಲೆ ನಿನ್ ಅಕೂಲ ಮುಕ್ತಿಶೀಲೆ, ನಿಯಮಗಳೇ ನಿನಗೆ ಬಳೆ ಅನವರತ ಶೃಂಖಲೆ.
ಸಚ್ಚಿದಾನಂದಮಯಿಯಾದ ಪರಾಪ್ರಕೃತಿಯ ಒಂದು ಪಾದ, ಒಂದು ಅಂಶ ಮಾತ್ರ ಇಲ್ಲಿ ನಮ್ಮ ಪ್ರಕೃತಿಯಾಗಿದೆ. ಉಳಿದ 3 ಪಾದ ಇನ್ನು ಅವ್ಯಕ್ತದಲ್ಲಿ, ಅನಂತದಲ್ಲಿ, ಅತೀತದಲ್ಲಿ ಅಮೃತವಾಗಿ ಇದೆ. ಋಗ್ವೇದದ ಕವಿ ಋಷಿ ಇಂತು ಮಂತ್ರಿಸುತ್ತಾನೆ. ಏತಾವಾನ್ಯಾಸ ಮಹಿಮಾ ಅತೋ ಜಾಯಾಶಃ ಪೂರುಷಂ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದ ಸ್ವಾಮೃತ್ಯ ದಿವಿ. ಆ ದರ್ಶನಕ್ಕೆ ಅಲ್ಪ ಎಂಬುದು ಯಾವುದೂ ಇರುವುದಿಲ್ಲ. ಎಲ್ಲವೂ ಭೂಮವಾಗುತ್ತದೆ. ಅತ್ಯಂತ ಸಾಮಾನ್ಯವೂ ಅತ್ಯಂತ ವಿಶೇಷವಾಗಿ ತೋರುತ್ತದೆ. ಸಾಮಾನ್ಯವೇ ಸರ್ವಸಾಮಾನ್ಯವಾಗಿ, ಸರ್ವಮಾನ್ಯವಾಗಿ ಸರ್ವದರ್ಶನ ಸಿದ್ಧಿಸುತ್ತದೆ. ಅಂತಹ ದರ್ಶನ ಅತ್ಯಂತಿಕವಾದ್ದು, ಸುಖಕ್ಕೂ ಶಾಂತಿಗೂ ಕಾರಣವಾಗುತ್ತದೆ. ಯೋ ವೈ ಭೂಮಾ ತತ್ಸುಖಮೇ ನಾಲ್ಪೇ ಸುಖಮಸ್ತಿ ಯತ್ರ ನಾನ್ಯತ್ತ ಶೃಣೋತಿ ನಾನ್ಯತ್ತ ವಿಜಾನಾತಿ ಸಭಾಂಹ ಅರ್ಥ ಯತ್ರಾನರ್ಥ್ಯ ಪಶ್ಯತಿ ಅನತ್ಯ ಶೃಣೋತಿ ಅನ್ಯದ್ವಿಯ ವಿಜಾನತಿ ತದಲ್ಪಮಂ. ಯೋ ವೈ ಭೂಮಾ ತದಮೃತಂ ಅತ್ ಅದಲ್ಪಂ ತನ್ನರ್ಥಂ. ಈ ಅಲ್ಪದಲ್ಲಿ ಪ್ರಾರಂಭವಾಗಿ ಬೇರೆ ಬೇರೆ ಭೂಮಿಗಳಲ್ಲಿ ರಸಗ್ರಾಹಿಯಾಗಿ ಚರಿಸಿ ಕೊನೆಗೆ ಆ ಭೂಮದಲ್ಲಿ ಸಿದ್ಧಿ ಪಡೆಯುತ್ತಾ ಪ್ರಕೃತಿ ದರ್ಶನ ಪರವಾದ ಕವಿಯ ಪೂರ್ಣ ದೃಷ್ಟಿ. ಧನ್ಯವಾದ.